ಯಜಮಾನ್ರನ್ನ ನೋಡಿದ್ರೆ ಪಾಪ ಅನಿಸ್ತಿದೆ ಸಾವಿತ್ರಕ್ಕ. ಜನ ನಿನ್ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನೇನೋ ನನ್ ಮಗುನ ಜನನಿಗೆ ಕೊಟ್ಬಿಟ್ಟೆ. ಆದ್ರೆ ನನ್ ಮಗುನ್ ನೋಡೋದಿಕ್ಕೆ ದಿನಕ್ಕೆ ಒಂದ್ಸಲಿನಾದ್ರೂ ಅರ್ಸನ್ ಕೋಟೆಗೆ ಬರ್ತೀನಿ, ಮಗು ಜೊತೆ ಕಾಲ ಕಳಿತೀನಿ, ಸಾಧ್ಯ ಆದ್ರೆ ಮಗುಗ್ ಹಾಲು ಕುಡಿಸ್ತೀನಿ, ಸಮಾಧಾನ ಪಟ್ಕೋತೀನಿ. ಆದ್ರೆ ಯಜಮಾನ್ರು ಒಂದ್ ಕಡೆ ಮಗು ಹೋಯ್ತಲ್ಲ ಅನ್ನೋ ನೋವು, ಮತ್ತೊಂದ್ ಕಡೆ ಗರ್ಭಕೋಶ ತೆಗ್ದಿದ್ದಾರೆ, ತಾನ್ ಯಾವತ್ತೂ ತಂದೆ ಆಗೋದಕ್ಕಾಗಲ್ಲ ಅನ್ನೋ ನಿರಾಸೆ. ಆದ್ರೂ ಇದನ್ನೆಲ್ಲ ನನಗೋಸ್ಕರ ತಡ್ಕೋತಿದಾರಲ್ಲ ಸಾವಿತ್ರಕ್ಕ. ಪ್ರತಿ ಸಲ ಅವ್ರವ್ರ ದೊಡ್ಡತನ ತೋರಿಸ್ತಾ ಇದಾರೆ. ನಾನ್ ತುಂಬಾ ಸ್ವಾರ್ಥಿ ಆಗ್ಬಿಟ್ಟೆ ಅಂತ ಅನಿಸ್ತಿದೆ. ಇಲ್ಲ ಸಾವಿತ್ರಕ್ಕ, ಯಜಮಾನ್ರಿಗೆ ಇಲ್ದೇ ಇರೋ ಮಗುವಿನ ಸುಖ ನನಗೂ ಬೇಡ. ಅದಕ್ಕೆ ಇನ್ ಮುಂದೆ ನಾನು ಅರ್ಸನ್ ಕೋಟೆಗೆ ಬರಲ್ಲ, ಮಗು ನೋಡಲ್ಲ, ಹಾಲು ಕುಡ್ಸಲ್ಲ. ಜನನಿ ಹತ್ರ ಬೆಳೀತಿರೋದು ನಾನ್ ಹೆತ್ತ ಮಗು ಅನ್ನೋದನ್ನ ನಾನ್ ಮರ್ತು ಬಿಡ್ತೀನಿ. ಆಗ ಪಾರ್ವತಿನೂ ಆ ಮಕ್ಕಳನ್ನ ನೋಡಿಕೊಂಡು ಆಟ ಆಡಿಕೊಂಡು ಅವುಗಳ ಬೆಳವಣಿಗೆಯಲ್ಲಿ ಭಾಗವಹಿಸ್ತಾ ತಾನು ಮಗು ಕಳ್ಕೊಂಡು ನೋವಿನಿಂದ ಹೊರಗಡೆ ಬರ್ಬೋದು. ಅದಕ್ಕೆ ಇನ್ನು ಮುಂದೆ ಎಲ್ಲ ಮತ್ತೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಹಾಗೆ ಇದಕ್ಕೆ ಯಾವ ಕಾಮಿಡಿ ವಿಲನ್ಗಳ ಕಣ್ಣು ಬೀಳದಿದ್ರೆ ಸಾಕು. ಮೋಹನ್, ದಾಮಿನಿಗೆ ಮತ್ತೆ ಮತ್ತೆ ಚುಚ್ಚಿ ಮಾತಾಡಬೇಡಿ. ಅವಳು ಸ್ವಲ್ಪ ಮೆತ್ತಗಾಗಿದ್ದಾಳೆ ಅನ್ನಿಸ್ತಿದೆ. ಈ ತಂದೆ ಸಂತೋಷನ ಯಜಮಾನ್ರಿಂದ ಕಿತ್ಕೊಂಡ್ಬಿಟ್ನ ನಾನು. ಜನನಿ ಮಗು ಅಂದ್ಕೊಂಡ್ರು ಅದೆಷ್ಟು ಭಾವುಕರಾಗ್ತಿದ್ದಾರೆ. ಇನ್ನು ಈ ಮಗು ನಮ್ದೇ ಅಂತ ಗೊತ್ತಾಗ್ಬಿಟ್ರೆ ಮುಚ್ಚಿಟ್ ದುಃಖ ಎಲ್ಲ ಮರೆಯಾಗಿ ಹೋಗುತ್ತೆ. ಅದೆಂತ ಖುಷಿ ಆಗ್ಬೋದಲ್ವಾ. ಅಪ್ಪ ಮಗಳು ಈ ರೀತಿ ಇರೋದನ್ನ ನೋಡಿ ನನ್ನನ್ನು ನಾನು ಕಟ್ಟಾಕೊಳ್ಳೋದಕ್ಕೆ ಆಗ್ತಿಲ್ಲ. ಹೇಳ್ಬಿಟ್ಲಾ? ಅಲ್ಲ, ಮಗುನ್ ಯಾರು ಕಳ್ಕೊಂಡ್ ಬಂದಿಲ್ಲ ಅಂದ್ರೆ ಮಗು ಹೇಗೆ ಬರೋದಕ್ಕೆ ಸಾಧ್ಯ? ಮಗುನ ನಾನೇ ಕರ್ಕೊಂಡ್ಬಂದಿದ್ದು. ಜನನಿ, ನೀನು ಇಲ್ಲಿದೆಯಾ? ಮಗು ಎಲ್ಲಮ್ಮ? ನಾನು ನಿನ್ನ ರೂಮಿಗೆ ಹೋಗಿದ್ದೆ, ಅಲ್ಲಿ ನೀನು ಮಗು ಇಬ್ಬರು ಇರಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ನೀನು ಒಬ್ಳೆ ಕೂತಿದ್ಯಾ. ಮಗು ಎಲ್ಲಿ? ಅವ್ರ ಅಮ್ಮನ ಹತ್ರ. ಅಮ್ಮನ? ಯಾವಮ್ಮ? ಪಾರ್ವತಿ ಅಕ್ಕ. ನೀನ್ ಏನ್ ಮಾತಾಡ್ತಾ ಇದೆಯಾ ಅನ್ನೋ ಪ್ರಜ್ಞೆನಾದ್ರೂ ನಿನಗಿದೆಯೇನಮ್ಮ?
ಪಾರ್ವತಿ ನಿನ್ ಮಗು ತಾಯಿ ಆದ್ರೆ ನೀನ್ ಯಾರು? ನೀನು ಆ ಮಗುನ ಹೆತ್ತೋಳು. ಹೌದು ಚಿಕ್ಕಮ್ಮ, ಆ ಮಗುನ ಹೆತ್ತಿರೋದು ನಾನು. ಆದ್ರೆ ಅದನ್ನ ಸಾಕ್ಬೇಕಾಗಿರೋದು ನಾವಿಬ್ರು. ನನ್ನ ಮಗುಗೆ ಇಬ್ರು ಅಮ್ಮಂದ್ರು, ನಾನು, ನಮ್ಮ ಪಾರ್ವತಿ ಅಕ್ಕ. ಅಕ್ಕ ಅವ್ರ ಮಗುನ ಕಳ್ಕೊಂಡ್ಮೇಲೆ ನನ್ನ ಮಗು ನಮ್ಮಿಬ್ರಿಗೂ ಮಗು ಆಗಿರುತ್ತೆ ಅಂತ ನಾನೇ ಅಕ್ಕನ ಹತ್ರ ಹೇಳಿದ್ದೀನಿ. ಬರೀ ಪಾರ್ವತಿ ಅಕ್ಕನಿಗೋಸ್ಕರ ಮಾತ್ರ ಅಲ್ಲ, ಆದಿಭಾವನ್ಗೋಸ್ಕರ ಕೂಡ. ಮಗುನ ನೋಡೋದಿಕ್ಕೆ ಪಾರ್ವತಿ ಅಕ್ಕ ಮನೆಗೆ ಬಂದು ಹೋಗೋದು ಮಾಡ್ತಾ ಇದ್ದಾರೆ. ಆದ್ರೆ ಆದಿಭಾವ ನಾವು ಮಗುನ ಕರ್ಕೊಂಡು ಮನೆಗೆ ಬಂದಾಗಿಂದ ಒಂದ್ಸಲಿನೂ ಮಗುನ ನೋಡೋದಕ್ಕೆ ಬಂದಿಲ್ಲ. ಯಾಕೆ ಹೇಳಿ? ನನ್ನ ಚುಚ್ಚು ಮಾತಿನ ಭಯಕ್ಕೆ. ಬಹುಶಃ ಅವ್ರ ಮಗುನ ಕಳ್ಕೊಂಡಿರೋ ದುಃಖ ಅವ್ರಿನ್ನೂ ಮರ್ತಿಲ್ಲ ಅನ್ಸುತ್ತೆ. ಹೌದು, ನಮ್ಮ ಸಮಾಧಾನದ ಮಾತುಗಳು ಅವನ ದುಃಖನ ಮರ್ಸಕ್ಕಾಗಲ್ಲ. ಅದಕ್ಕೆ ಅವನ ಪಾಡಿಗೆ ಅವನ್ನ ಬಿಟ್ಟಿರೋದು. ಸಮಯ ಎಲ್ಲ ದುಃಖಗಳನ್ನು ತಾನೇ ಮರೆಸುತ್ತೆ. ಈಗ ನಾನು ಮಗುನ ಅಲ್ಲಿ ಕಳ್ಸಿರೋದು ಕೂಡ ಅಕ್ಕ ಭಾವ ಇಬ್ರು ತಮ್ಮ ಮಗುನ ಕಳ್ಕೊಂಡಿರೋ ದುಃಖನ ಮರೀಲಿ ಅಂತಾನೆ ಅತ್ತೆ. ನನ್ನ ಮಗು ಜೊತೆ ಆದಿಭಾವನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನ ಮುದ್ದಾಡಿದ ಮೇಲೆ ಮಗುನ ಕರ್ಕೊಂಡ್ ಬಾ ಅಂತ ಪ್ರೀತಿಗೆ ಹೇಳಿ ಕೊಟ್ಟು ಕಳಿಸ್ದೆ. ಎಂಥ ಒಳ್ಳೆ ಮನಸ್ಸಮ್ಮ ನಿಂದು ಜನನಿ. ನಮ್ಮ ಮನೆತನಕ್ಕೆ ತಕ್ಕ ಸೊಸೆ. ಆ ದೇವ್ರು ನಿನ್ನನ್ನ ಸದಾ ಚೆನ್ನಾಗಿಟ್ಟಿರ್ಲಿ. ಯಾರೇ ನೀವು? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೋಡಿ, ಮೊದಲು ಕಟ್ಬಿಚ್ಚಿ, ಇಲ್ಲ ಅಂದ್ರೆ ಇದ್ರ ಪರಿಣಾಮ ಸರಿ ಇರಲ್ಲ. ಏನಾಗ್ಬೇಕು ನಿಮ್ಗೆ? ಇನ್ಫಾರ್ಮೇಶನ್. ಯಾವ್ದ್ರ ಬಗ್ಗೆ? ಇತ್ತೀಚೆಗೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ನಡೆದಿರೋ ಒಂದು ಡೆಲಿವರಿ ಕೇಸ್ ಬಗ್ಗೆ. ಅರ್ಸನ್ಕೋಟೆ ಅಖಿಲಾಂಡೇಶ್ವರಿಯ ಇಬ್ಬರು ಸೊಸೆಗೂ ನಿಮ್ಮ ಹಾಸ್ಪಿಟಲ್ ಅಲ್ಲೇ ತಾನೇ ಡೆಲಿವರಿ ಆಗಿರೋದು? ಹೌದು, ಅವ್ರ ದೊಡ್ಡ ಸೊಸೆ ಪಾರ್ವತಿ ಮಗು ಹೋಯ್ತು. ಅದು ಓಕೆ, ಆದ್ರೆ ಜನನಿ ಮಗು ಬದುಕ್ತು ತಾನೆ? ಜನನಿಗೆ ಡೆಲಿವರಿ ಮಾಡಿಸಿದ ಡಾಕ್ಟರ್ ನೀವೇ ತಾನೆ? ಹೌದು ಮೇಡಮ್. ಅದ್ ಗೊತ್ತಾಗಿನೇ ನಿಮ್ಮನ್ನ ಇಲ್ಲಿಗೆ ಪ್ರೀತಿಯಿಂದ ಕರ್ಸ್ಕೊಂಡಿರೋದು. ಬಟ್ ಜನನಿ ಮಗು ಹೇಗ್ ಬದುಕ್ತು? ಹೇಗೆ ಅಂದ್ರೆ? ಜನನಿ ಮಗು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಸತ್ತೋಗ್ಬೇಕಿತ್ತು. ಅಂಥದ್ರಲ್ಲಿ ಅದು ಬದುಕಿದ್ದು ಹೇಗೆ? ಏನೋ ಗೋಲ್ಮಾಲ್ ನಡೆದಿದೆ. ಆ ಗೋಲ್ಮಾಲ್ನ ನೀನೇ ನಡೆಸಿರೋದು ಅಂತ ನಂಗೆ ಡೌಟ್ ಇದೆ. ನನ್ನ ಡೌಟನ್ನ ಕ್ಲಿಯರ್ ಮಾಡಿದ್ರೆ ನೀನ್ ಬದುಕೋತ್ಯಾ, ಇಲ್ಲ ಅಂದ್ರೆ ಹೇಳ್ತೀನಿ. ಹೇಳು. ಹೇಳು. ಅಲ್ಲಿ ಸತ್ತಿದ್ದು
ಪಾರ್ವತಿಯವ್ರ ಮಗು ಅಲ್ಲ, ಜನನಿಯವ್ರ ಮಗು. ಒಂದು ಕ್ಷಣ ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆಯಲ್ಲ. ಆ ಮಗುನ್ ಎತ್ಕೊಂಡಿದ ತಕ್ಷಣ ಇದು ನನ್ನ ಮಗುನೇನೋ ಅಂತ ಅನ್ನಿಸ್ಬಿಡ್ತು. ಇನ್ನೇನಾದ್ರೂ ನಿಜಕ್ಕೂ ಆ ಮಗು ನಂದೇ ಆಗಿದ್ದಿದ್ರೆ ಎಂತ ಅದ್ಭುತವಾದ ಅನುಭವ ಆಗ್ಬೋದು. ನನಗೆ ಹೀಗಾಗಿರ್ತಿರ್ಬೇಕಾದ್ರೆ ಪಾರ್ವತಿಗೆ ಆ ಮಗುನ ನೋಡ್ಬೇಕು, ಅದನ್ನ ಎತ್ಕೋಬೇಕು, ಅದನ್ನ ಮುದ್ದಾಡ್ಬೇಕು ಅಂತ ಅನ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೂ ಆ ರತ್ನವೇಣಿ ನಮ್ಮ ಅರಸನಕೋಟೆಯಿಂದ ಆಚೆ ಹೋಗೋವರೆಗೂ ನಾನು ಪಾರ್ವತಿನ ಕಂಟ್ರೋಲ್ ಮಾಡಲೇಬೇಕು. ಇಲ್ಲೋ ನಾನು ಪ್ರೀತು ಮಗು ಬಗ್ಗೆ ಇಷ್ಟೊಂದು ಫೀಲ್ ಮಾಡ್ಕೊಳ್ತಾ ಇರೋದು ಯಾವುದೇ ಕಾರಣಕ್ಕೂ ಪಾರ್ವತಿಗೆ ಗೊತ್ತಾಗಬಾರ್ದು. ಅವಕ್ಕೇನಾದ್ರೂ ಗೊತ್ತಾದ್ರೆ ನನಗೆ ಮಗುನ ಎತ್ಕೊಡೋ ಶಕ್ತಿ ಇಲ್ವಲ್ಲ ಅಂತ ಕೊರಗಕ್ಕೆ ಶುರು ಮಾಡ್ತಾಳೆ. ಆದ್ರೂ ನಮ್ಮ ಮಗು ಬದುಕಿದಿದ್ರೆ ಎಷ್ಟು ಚೆನ್ನಾಗಿರೋದು. ಮಗುಗ್ ಹಾಲು ಕೊಟ್ಟಿಲ್ವಲ್ಲ, ಅದಕ್ಕೆ ಹಾಗಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ನೀನ್ ಹೆತ್ತಿರೋ ಮಗು ಹಾಲಿಲ್ದೆ ಹಸುನಿಂದ ಒದ್ದಾಡ್ತಾ ಇದೆ. ನೀನ್ ನೋಡಿದ್ರೆ ಅಲ್ಲಿ ಅಯ್ಯೋ ಎಂತ ಪರಿಸ್ಥಿತಿ ತಂದ ಭಗವಂತ. ಚೀಚೆ, ಭಗವಂತನ ಯಾಕೆ ಬೈಲಿ? ಇದು ನಿನ್ನ ಕೈಯಾರೆ ನೀನೇ ತಂದ್ಕೊಂಡಿರೋ ಪರಿಸ್ಥಿತಿ. ಏನು ನನ್ನ ಮಗು ಹಾಲಿಂದ ಒತ್ತಾಡ್ತಾ ಇದೆಯಾ? ಸಾವಿತ್ರಕ್ಕ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ, ನನ್ನ ಮಗುಗೆ ಹಾಲು ಕುಡಿಸ್ತೀನಿ. ಹೇಗೆ? ಇದು ರಾತ್ರಿ ಅಲ್ಲ, ಕತ್ಲಲ್ಲಿ ಮರೆ ಮಾಡ್ಕೊಂಡು ಮಗುಗೆ ಹಾಲು ಕುಡ್ಸಕ್ಕೆ. ಅದೆಲ್ಲ ನನಗೆ ಗೊತ್ತಿಲ್ಲ ಸಾವಿತ್ರಕ್ಕ. ನಾನೀಗ ನನ್ನ ಮಗುಗೆ ಹಾಲು ಕುಡಿಸ್ಬೇಕಷ್ಟೆ. ನನಗೆ ಸಹಾಯ ಮಾಡು. ಸರಿ, ಯಾರಿಗೂ ಡೌಟ್ ಬರದೇ ಇರೋ ಥರ ಮಗುನ ಆಚೆ ಕರ್ಕೊಂಡ್ಬರ್ತೀನಿ, ಬೇಗ ಬಾ. ಸರಿ. ಎಷ್ಟು ಹೇಳ್ತಿದೀಯ ಕಂದ? ತುಂಬಾ ಹಸುವಾಗ್ತಿದೀಯಾ? ಸಾವಿತ್ರಿ, ಆಯ್ತಾ? ತಗೊಂಡ್ ಬಾ. ಬಂದೆ ಅಮ್ಮೋರೆ. ಕೊಡು, ಬೇಗ ಕೊಡು. ಕುಡಿಯ ಬಂಗಾರಿ, ಕುಡಿಮ್ಮ. ಬಾಯಿ ತೆಗಿತಾ ಇಲ್ಲ. ನಿನ್ಗೆ ಹಾಲು ಕುಡ್ಸೋಕೆ ನಿಮ್ಮಮ್ಮ ಬರ್ತಿದ್ದಾಳೆ ಕಣೆ ಪುಟ್ಟಿ. ಈ ಹಾಲು ಕುಡಿಬೇಡ ಕಣೋ. ಕುಡಿಯಮ್ಮ, ಕುಡಿ ಬಂಗಾರಿ. ಪಾರ್ವತಿ ಮಗು ಬದುಕಿರೋ ಸತ್ಯನ ಇವತ್ತು ಅಖಿಲ, ಅದರಲ್ಲೂ ಆದಿತ್ಯಂಗೆ ಹೇಳಲೇಬೇಕು.
ಸೆಕ್ಯೂರಿಟಿ ನನ್ನನ್ನು ಅನುಷ್ಕಾ ಆಗಿನೂ ನೋಡಿದ್ದಾನೆ. ಸೊ ಇವನ್ ಮುಂದೆ ಒಳಗೆ ಹೋಗೋಕ್ಕಾಗಲ್ಲ, ಕಣ್ ತಪ್ಸೇ ಹೋಗ್ಬೇಕು. ಆದಿಗೆ ಅರ್ಸನ್ ಕೋಟೆಯಲ್ಲಿ ಬೆಳೀತಿರೋದು ನಿಂದೆ ಮಗು ಅಂತ ಫೋನ್ ಮಾಡಿನೂ ಹೇಳ್ಬೋದು, ಆದರೆ ಅವನು ನಂಬಲ್ಲ. ಅದೇ ಡಾಕ್ಟರ್ ಹೇಳಿರೋದೆಲ್ಲ ನನ್ನ ಈ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಆದಿಗೆ ಕೇಳಿಸಿದ್ರೆ ಅವ್ನು ನಂಬದೇ ಇರಲ್ಲ. ಆಗ ಅವನ ರಿಯಾಕ್ಷನ್ ನಾನು ಕಣ್ಣಾರೆ ನೋಡಬೇಕು, ಅಂದರೆ ಅವನ್ನ ಮೀಟ್ ಮಾಡಲೇಬೇಕು. ಬಟ್ ಈ ಸೆಕ್ಯೂರಿಟಿ ದಾಟ್ಕೊಂಡು ಹೇಗಪ್ಪ ಮನೆ ಒಳಗೆ ಹೋಗೋದು? ಛೇ, ಚರಣಿ ಮಗುಗೆ ಹಾಲು ಕುಡಿಸ್ತಾ ಇದ್ದಾಳೆ. ಗತಿ ಕಾಣಿಸ್ತೀನಿ ಈಗಲೇ. ಬೇಡ ಬೇಡ, ಇದನ್ನ ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕು. ಇವಳಿನ ಯಾವತ್ತೂ ನನ್ನ ಮೊಮ್ಮಗಿಗೆ ಹಾಲು ಕುಡಿಸೋ ಧೈರ್ಯ ಮಾಡಬಾರ್ದು. ಹಾಗೆ ಮಾಡ್ತೀನಿ, ಇದೆ ಅವಳಿಗೆ. ರತ್ನವೇಣಿ ಈ ಸೀನ್ನ ತನ್ನ ಕಣ್ಣಾರೆ ನೋಡಿದಾಳೆ. ಅವಳೇ ನನ್ನ ಕೆಲಸನ ಇನ್ನೂ ಸುಲಭ ಮಾಡ್ತಾಳೆ. ನಾನು ಸುಮ್ಮನೆ ನಿಂತು ಎಂಜಾಯ್ ಮಾಡ್ತೀನಿ.
ಮಾತನಾಡ್ತಾ ಇದೀಯಾ? ಅದು ನಮ್ ಜನನಿ ಮಗುಗೆ ಹಾಲು ಕೊಡ್ತಾ ಇದ್ಲು ಅಲ್ವೇನಮ್ಮ? ಅಮ್ಮೋರೆ, ಜನನಿ ಅಮ್ಮವ್ರಿಗೆ ಹಾಲು ಇರಲಿಲ್ಲ. ಮಗು ಹಸು ಹಾಲು ಕೂಡ ಕುಡಿದೆ ಒದ್ದಾಡ್ತಾ ಇತ್ತು. ಹೇಗೂ ಪಾರುಗ್ ಹಾಲಿತ್ತಲ್ಲ ಅಂತ. ಅಂದ್ರೆ ಮಗುಗೆ ಎದೆ ಹಾಲಾದ್ರೂ ಸಿಗುತ್ತೆ ಅಂತ ಪಾರ್ವತಿನ ನಾನೇ ಬಂದು ಹಾಲು ಉಣಿಸ್ಬಿಟ್ಟು ಹೋಗಮ್ಮ ಅಂತ ನಾನೇ ಬಲವಂತ ಮಾಡಿ ಕರೆಸಿದೆ ಅಮ್ಮವ್ರೆ. ಅದಕ್ಕೇನೆ ಪಾರ್ವತಿ ಬಂದಿದ್ದು, ಇಲ್ಲ ಅಂದ್ರೆ ಪಾರು ಬರ್ತಾ ಇರ್ಲಿಲ್ಲ ಅಮ್ಮವ್ರೆ. ಅದಕ್ಕೆ ಇದನ್ನೆಲ್ಲ ನೋಡಿ ಪಾರ್ವತಿ ಮೇಲೆ ಅನುಕಂಪ ತೋರಿಸ್ಬೇಕು ಇಲ್ಲ ಕೋಪ ಮಾಡ್ಕೋಬೇಕು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವೇ ಏನಾದ್ರೂ ಒಂದು ತೀರ್ಮಾನ ಮಾಡಿ. ಅತ್ಯಮ್ಮ, ನೀವ್ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ನನ್ನಿಂದ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ. ನಾನು ಹೀಗೆ ಮಾಡಿದೆ ಅಂತಂದ್ರೆ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತಲ್ವಾ ಅತ್ಯಮ್ಮ? ಅರ್ಸನ್ ಕೋಟೆ ಮೊಮ್ಮಗು ಹಸ್ಬೆಂದ ಅಳ್ತಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ಲಿಲ್ಲ ಅತ್ಯಮ್ಮ. ಅದಕ್ಕೆ ಹೀಗೆ ಮಾಡಿದೆ. ಇದರಿಂದ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅತ್ಯಮ್ಮ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಸಾರ್ಥಿ, ಯಾಕೋ ನಮ್ಮ ಮಗು ಹೋಗ್ಬಿಡ್ತು ಅಂತ ಹೇಳೋದಕ್ಕೆ ಮನಸ್ಸೇ ಆಗಲಿಲ್ಲ ಸಾರ್ಥಿ. ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಮಗು ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಪಾರು ಸಂಗೀತ ಅವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿತ್ತು. ಪಾರುಗೆ ಮಗುಗೆ ಯಾವ ತೊಂದರೆನೂ ಆಗಬಾರ್ದು, ಅವಳ ಹೆರಿಗೆ ಟೈಮಲ್ಲಿ ಅವಳು ಕೆಲಸ ಬಿಡಿಸ್ಬೇಕು ಅಂತ ನಾನು ಇನ್ನೊಂದು ಆಟೋ ತೊಗೊಂಡಿದ್ದು. ಇವತ್ತು ನಮ್ಮ ಹತ್ರ 2 ಆಟೋ ಇದೆ. ತಕ್ಕಮಟ್ಟಿಗೆ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ. ಆದರೆ ಖರ್ಚು ಮಾಡೋದಕ್ಕೆ, ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮಗುನೇ ಇಲ್ವಲ್ಲ ಸಾರ್ಥಿ. ಪಾರು ಗರ್ಭಿಣಿ ಆದಾಗ್ಲಿಂದಲೂ ಅವಳು ಹುಟ್ಟೋ ಮಗು ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ರಿ ನೀವು ಅಂತ ಒಬ್ಬ ಅಪ್ಪನಾಗಿ ನನಗೂ ಗೊತ್ತಾಗತ್ತೆ ದೊಡ್ಡ ಯಜಮಾನ್ರೆ. ಮಗು ಹೋದಾಗ್ಲಿಂದಲೂ ನನಗೂ ಇದೇ ಪ್ರಶ್ನೆ ಕಾಡ್ತಾ ಇದೆ, ಭಗವಂತ ನಿಮಗೆ ಯಾಕಿಂತ ಅನ್ಯಾಯ ಮಾಡ್ದ ಅಂತ. ಆದರೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ.
ಹಲೋ, ಹೇಳಿ ಸರ್. ಹೌದಾ, ನಾನು ಈಗಲೇ ಬರ್ತೀನಿ ಸರ್. ಸಾತಿ, ನಾನು ಚೂರು ಆಚೆ ಹೋಗ್ಬಿಡ್ತೀನಿ. ಪಾರ್ವತಿ ಜೋಪಾನ. ಯಾರ್ದು ದೊಡ್ಡ ಯಜಮಾನ್ರೆ ಫೋನು? ಇಷ್ಟೊಂದು ಆತರದಲ್ಲಿದ್ದೀರಾ, ಇಷ್ಟೊಂದು ಕೋಪವಾಗಿದ್ದೀರಾ? ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿತ್ತು. ಅನುಷ್ಕಾನ ಪತ್ತೆ ಮಾಡೋದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಇವಾಗ ಅವಳ ಮನೇನ ಪತ್ತೆ ಮಾಡಿದಾರಂತೆ. ಆದರೆ ಅವಳನ್ನ ನಂಬೋದಕ್ಕಾಗಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಸರ್ತಿ. ಕೈಯಾರ ಅವಳನ್ನ ಹಿಡಿದು ಪೊಲೀಸವ್ರಿಗೆ ಕೊಡ್ತೀನಿ. ಸರ್ತಿ, ಈ ವಿಷಯ ಯಾವುದೇ ಕಾರಣಕ್ಕೂ ಪಾರಿಗೆ ಗೊತ್ತಾಗೋದು ಬೇಡ. ಈಗಾಗಲೇ ಮಗುನ ಕಳ್ಕೊಂಡಿರೋದೆ ಅವಳಿಗೆ ಮರೆಯೋಕ್ಕಾಗದಿರುವಂಥ ನೋವು. ಮತ್ತೆ ಮತ್ತೆ ಮಗು ಸಾವಿನ ಕಾರಣ ಅವಳು ನೆನಪಿಸೋದು ಅವಳ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ನಾನು ಹೋಗಿ ಬರ್ತೀನಿ ಸರ್ತಿ. ನಮ್ ಜನನಿ ಮಗುನ ಪಾರ್ವತಿಗೆ ಹತ್ರ ಮಾಡಿ ನಮ್ ಜನನಿನ ನರಳು ಹಾಗೆ ಮಾಡ್ಬೇಕು ಅಂತಿದ್ಯಾ? ಜನನಿ ಹೆತ್ತಿರೋ ಮಗುಗೆ ಆ ಪಾರ್ವತಿ ಬಂದು ಹಾಲು ಕುಡ್ಸೋದು ಅಂದ್ರೇನು? ಓಹೋ, ಇದಕ್ಕೆಲ್ಲ ನಿಂದೆನ ಕುಮ್ಮಕ್ಕು? ಏನೇ ನಿಂದು ಆ ಪಾರ್ವತಿದು ಪ್ಲಾನು? ಅಂತದ್ದೇನಿಲ್ಲ ಚಿಕ್ಕಮ್ಮವ್ರೆ. ನಿಜ ಹೊಗಳಿದ್ರೆ ಸರಿ, ಇಲ್ಲ ಅಂದ್ರೆ ಇಷ್ಟೊತ್ತು ನೀನ್ ಪಾರ್ವತಿ ಹತ್ರ ಮಾತಾಡ್ತಿದ್ದಿಲ್ಲ ಫೋನಲ್ಲಿ, ಅದನ್ನೆಲ್ಲ ಪಿನ್ ಟು ಪಿನ್ ಯಥಾವತ್ತಾಗಿ ಅಕ್ಕನ ಹತ್ರ ಹೇಳ್ತೀನಿ. ಆ ಪಾರ್ವತಿಗೆ ಕಳ್ಳತನದಲ್ಲಿ ಮಗುನ ಕೊಟ್ಟು ಊರ್ ಬಿಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಇಬ್ರು? ಸಾಕು ಚಿಕ್ಕಮ್ಮವ್ರೆ, ಮಗು ವಿಷಯದಲ್ಲಿ ಪಾರ್ವತಿ ನಮ್ಮ ಮಕ್ಳು ಕಳ್ಳಿ ಅನ್ನೋ ತರ ಮಾತಾಡ್ಬಿಡಿ ನೀವು. ನಮ್ ಪಾರ್ವತಿ ತುಂಬಾ ಎತ್ತರದಲ್ಲಿದ್ದಾಳೆ. ಓಹೋ, ನಿಮ್ ಕಡೆ ಮಕ್ಳು ಕಳ್ಳಿ ಕಂಡೋರ್ ಮಕ್ಳಿಗೆ ಬಂದು ಹಾಲು ಕುಡ್ಸಿದ್ರೆ ಅಂಥವ್ರನ್ನ ಎತ್ತರದಲ್ಲಿ ಇಟ್ಟಿರ್ತಾರೆ. ಪಾರ್ವತಿಗೆ ಅದು ಕಂಡೋರ್ ಮಗ ಅಲ್ಲ, ಅವಳ ಹೆತ್ತ ಮಗು. ಅದನ್ನ ಕಳ್ತಲ್ದಲ್ಲಿ ತಗೊಂಡು ಊರ್ ಬಿಡೋ ಅಗತ್ಯ ಯಾಕೆ ಬರುತ್ತೆ ಅವಳಿಗೆ? ಅವಳು ಮನ್ಸು ಮಾಡಿದ್ರೆ ಈ ಕ್ಷಣ ಬಂದು ಆ ಮಗು ತಂದು ಅಂತ ಹಕ್ಕಿಯಿಂದ ಕರ್ಕೊಂಡು ಹೋಗೋದು ಗೊತ್ತಾ? ಏ ಸಾವಿತ್ರಿ, ಏನ್ ಬೊಗಳ್ತಾ ಇದೀಯ ಅಂತ ಗೊತ್ತೇನೆ ನಿನ್ಗೆ? ನಮ್ಮ ಅರಸನ ಕೋಟೆಯಲ್ಲಿರೋದು ಆ ಪಾರ್ವತಿ ಹೆತ್ತ ಮಗುನ. ನಿಜಾನೇ ಹೇಳ್ತಾ ಇದೀಯಾ? ಅಯ್ಯೋ, ಪಾರ್ವತಿನ ನೀವು ಮಕ್ಳು ಕಳಿ ಅಂದದನ್ನ ಸಹಿಸ್ಕೊಳಕ್ಕಾಗ್ದೆ ನಾನು ಏನ್ ಮಾತಾಡ್ದೋ ನನ್ಗೆ ಗೊತ್ತಿಲ್ಲ. ಕ್ಷಮಿಸ್ಬಿಡಿ ಚಿಕ್ಕಮ್ಮವ್ರೆ. ಏಯ್, ನಿಂತ್ಕೋ. ನನ್ನ ಹತ್ರನೇ ಈ ಕಣ್ಣ ಮುಚ್ಚಾಲೆ ಆಟನಾ? ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನು ಪಾರ್ವತಿ ಹತ್ರ ಫೋನಲ್ಲಿ ಮಾತಾಡಿದ್ದು, ಇಷ್ಟೊತ್ತು ನನ್ನ ಹತ್ರ ಹೇಳಿದ್ದು, ಇದನ್ನೆಲ್ಲ ನಾನು ಅಕ್ಕನ ಹತ್ರ ಹೇಳ್ಬೇಕಾಗತ್ತೆ. ಮಗು ಸತ್ಯ ಅಖಿಲಮ್ಮ ಗೊತ್ತಾಗೋದು ಪಾರ್ವತಿಗೆ ಇಷ್ಟ ಇಲ್ಲ. ಈಗ ಹೆಂಗೂ ಇವರಿಗೆ ಅರ್ಧಂಬರ್ಧ ವಿಷಯ ಗೊತ್ತಾಗಿದೆ. ಇವ್ರಿಗೆ ಪೂರ್ತಿ ವಿಷಯ ಹೇಳಿ ಕೈಕಾಲು ಹಿಡ್ಕೊಳ್ಳೋದೇ ಒಳ್ಳೇದು. ಬೊಗಳ್ತೀಯ ಅಲ್ವಾ? ಹೇಳ್ತೀನಿ ಚಿಕ್ಕಮ್ಮೋರೆ, ಈಗ ನೀವೆಲ್ಲರೂ ಜನನಿ ಮಗು ಅನ್ಕೊಂಡಿರೋದು ಪಾರ್ವತಿ ಮಗು. ಪಾರ್ವತಿ ಹಾಲು ಕುಡಿಸಿದ್ದು ತಾನು ಹೆತ್ತ ಮಗುಗೆ.
ನಿನ್ನಿಂದ ನಮ್ಮ ಅರಸನ ಕೋಟೆಗೆ ಎಷ್ಟೊಂದು ತೊಂದರೆ ದ್ರೋಹ ಆಗಿದೆ. ನನ್ನ ಪಾರ್ವತಿ ನಿನ್ನಿಂದ ಗರ್ಭಕೋಶ ಕಳ್ಕೊಳ್ಳೋ ಹಾಗಾಯ್ತು. ನನ್ನ ಪಾರು ಕನ್ಸಿನ ಮಗು ನಿನ್ನಿಂದ ಕಳ್ಕೋಬೇಕಾಯ್ತು. ಆ ದುಃಖ ನೋವು ಹೇಗಿರುತ್ತೆ ಅನ್ನೋ ಅರಿವು ನಿನಗಿದ್ಯಾ? ಜೀವದ ಬೆಲೆ ಗೊತ್ತಾ ನಿನಗೆ? ಗೊತ್ತಿದ್ದಿದ್ರೆ ಹೊಸರಿ ಹುಡುಗಿ ಪಾರ್ವತಿ ಹೊಟ್ಟೆ ಪೆಟ್ಟಾಗೋತರ ಅವಳನ್ನ ತಳ್ಳಿ ಬೀಳಿಸ್ತಾ ಇರ್ಲಿಲ್ಲ.